S1 ಟಿವಿ ಯೂಟ್ಯೂಬ್ ವೀಕ್ಷಕರಿಗೆ ನಾನು ಹೃದಯಪೂರ್ವದ ನಮಸ್ಕಾರ. ಫ್ರೆಂಡ್ಸ್, ನನ್ನ ಹೆಸರು ಬಂದರೆ ಡಾಕ್ಟರ್ ಕಾವಡಿ ಸತೀಶ್ ಕುಮಾರ್. ಈ ವಿಡಿಯೋದಲ್ಲಿ ತುಂಬ ಜನ ಕೇಳಿರೋ ಒಂದು ಕ್ವಶನ್ ನಾನು, ಸರ್ ನನ್ನ ಗರ್ಲ್ ಫ್ರೆಂಡು ನನ್ನ ಕರೀತಾ ಇದ್ದಾರಾ, ಒಂದೇ ಟೈಮ್ ವೈಗ್ರಾ ಟ್ಯಾಬ್ಲೆಟ್ ತಗೊಂಡು ಹೋಗ್ಬೋದಾ, ಹೋಗಿದ್ರೆ ಏನಾದರೂ ಸೈಡ್ ಎಫೆಕ್ಟ್ಸ್ ಬರುತ್ತಾ, ಏನಾದರೂ ಪ್ರಾಬ್ಲಮ್ ಬರುತ್ತಾ, ನಾನು ಅನ್ಮ್ಯಾರಿಡ್, ನನಗಿನ್ನೂ ಮದುವೆ ಆಗಿಲ್ಲ. ಸೊ ಇಲ್ಲಿ ಸರ್, ಸೊ ತುಂಬ ಜನ ನಾನು ಈ ಕ್ವಶನ್ ಕೇಳಿದ್ರು ಫ್ರೆಂಡ್ಸ್. ಸೊ ಈ ವಿಡಿಯೋದಲ್ಲಿ ನಿಮ್ಗೂ ಒಂದೇ ಟೈಮ್ ವೈಗ್ರಾ ಟ್ಯಾಬ್ಲೆಟ್ ತಗೊಂಡು ನಿಮ್ಮ ಗರ್ಲ್ ಫ್ರೆಂಡ್ ಜೊತೆ ಹೋಗಿದ್ರೆ ಏನಾದರೂ ಪ್ರಾಬ್ಲಮ್ ಬರುತ್ತಾ, ಸೊ ಬರಲ್ವಾ? ಸೊ ವಿಡಿಯೋದಲ್ಲಿ ಡೀಟೇಲ್ವಾಗಿ ಕ್ಲಿಯರ್ವಾಗಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ವಿಡಿಯೋನು ನಮ್ಮ ಚಾನಲ್ನ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇದೆ, ಸೊ ಕ್ಲಿಕ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರ ಪಕ್ಕದ ಬೆಲ್ ಐಕನ್ ಇದೆ, ಸೊ ಕ್ಲಿಕ್ ಮಾಡ್ಕೊಳ್ಳಿ, ಆಕ್ಟಿವೇಟ್ ಮಾಡ್ಕೊಳ್ಳಿ. ಹೋದ್ರೆ ವಿಡಿಯೋನು ಕಂಪ್ಲೀಟ್ವಾಗಿ ವಾಚ್ ಮಾಡಿ ಫ್ರೆಂಡ್ಸ್, ಹಂಗೆ ನಿಮಗೆ ಅರ್ಥ ಆಗುತ್ತೆ. ಓಕೆನಾ? ಒಂದು ಟಾಪಿಕ್ ಅಂದ್ರೆ ಹೋಗಿದ್ರೆ ವೈಗ್ರಾ ಟ್ಯಾಬ್ಲೆಟ್ ತಗೊಂಡು ಒಂದೇ ಟೈಮ್ ಗರ್ಲ್ ಫ್ರೆಂಡ್ ಜೊತೆ ಸೆಕ್ಸ್ ಮಾಡಿದ್ರೆ ಏನಾದರೂ ಸೈಡ್ ಎಫೆಕ್ಟ್ಸ್ ಬರುತ್ತಾ, ಪ್ರಾಬ್ಲಮ್ ಬರುತ್ತಾ, ತುಂಬ ಜನ ಕೇಳಿದ್ರು. ಒಂದೊಂದೊಂದು ನೋಡ್ತೀನಿ ಫ್ರೆಂಡ್ಸ್. ಸೊ ಇಲ್ಲಿ ಬಂದರೆ ವೈಗ್ರಾ ಟ್ಯಾಬ್ಲೆಟ್ ಯಾಕೆ ತಗೋಬೇಕು ಗೊತ್ತಾ? ಸೊ ಮೋಸ್ಟ್ಲಿ ಎಲ್ಲರಿಗೂ ಗೊತ್ತಿರ್ಬೋದು. ವೈಗ್ರಾ ಟ್ಯಾಬ್ಲೆಟ್ ತಗೊಂಡ್ರೆ ಎರೆಕ್ಷನ್ಸ್ ಬರುತ್ತೆ. ಸ್ಟಾರ್ಟಿಂಗ್ನಲ್ಲಿ ನೀವು ಆ ಟ್ಯಾಬ್ಲೆಟ್ ತಗೊಂಡು ನಿಮ್ಮ ಗರ್ಲ್ ಫ್ರೆಂಡ್ ಜೊತೆ ಇಂಟರ್ಕೋರ್ಸ್ ಮಾಡಿದ್ವಿ, ಸೊ ಸ್ಟಾರ್ಟಿಂಗ್ನಲ್ಲಿ ಎರೆಕ್ಷನ್ಸ್ ಚೆನ್ನಾಗಿದೆ. ಆಮೇಲೆ ಸೆಕೆಂಡ್ ಟೈಮು ನೀವು ಸೆಕ್ಸ್ ಮಾಡ್ತಿಲ್ವಾ, ಸೊ ನೇಚರಲ್ವಾಗಿ ಎರೆಕ್ಷನ್ಸ್ ಬರಲ್ಲ. ಒಂದು ಟೈಮ್ ಬಂದರೆ ಕೂಡ ಒಂದು 5 to 10 minutes, 20 minutes ಆಗುತ್ತೆ ಫ್ರೆಂಡ್ಸ್. ತುಂಬ ಜನ ರೀಸೆಂಟ್ವಾಗಿ ನನಗೆ ಕಾಲ್ ಮಾಡಿ ಹೇಳಿದರು, ಸರ್ ನನಗೂ ಈ ಥರ ಪ್ರಾಬ್ಲಮ್ ಬರ್ತಾ ಇದ್ದೀನಿ. ನಾನು ಕೌನ್ಸಿಲಿಂಗ್ ಮಾಡಿದ್ದೀನಿ ಅವ್ರಿಗೆ. ಕೌನ್ಸಿಲಿಂಗ್ ಮಾಡಿದ್ರೆ ಆಮೇಲೆ ನನಗೂ ಅವ್ರು ಹೇಳಿದ್ರು, ಸರ್ ನಾನು ಈಗ ವೈಗ್ರಾ ಟ್ಯಾಬ್ಲೆಟ್ ತಗೊಂಡಿನಿ 2 or 3 times ನಮ್ಮ ಗರ್ಲ್ ಫ್ರೆಂಡ್ ಜೊತೆ ಇಂಟರ್ಕೋರ್ಸ್ ಮಾಡಿದ್ದೀನಿ ನಾನು. ಸೊ ನಾನು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ದಯವಿಟ್ಟು 1 time or 2 times ವೈಗ್ರಾ ಟ್ಯಾಬ್ಲೆಟ್ ತಗೋಬೇಡ. ತಗೊಂಡ್ರೆ ನಿಮ್ಗೂ ಈ ಥರ ಪ್ರಾಬ್ಲಮ್ಸ್ ಬರುತ್ತೆ, ಎರೆಕ್ಷನ್ಸ್ ಬರಲ್ಲ. ಆಮೇಲೆ ನೇಚರಲ್ ಎರೆಕ್ಷನ್ಸ್ ಬರಲ್ಲ ಫ್ರೆಂಡ್ಸ್, ಕಂಪ್ಲೀಟ್ವಾಗಿ ಡೌನ್ ಆಗುತ್ತೆ. ಫೀಲಿಂಗ್ಸ್ ಬರುತ್ತೆ ಬಟ್ ಎರೆಕ್ಷನ್ಸ್ ಬರಲ್ಲ. ಅದೊಂದು ಆರ್ಟಿಫಿಷಿಯಲ್ ಎರೆಕ್ಷನ್ ನೀವು ವೈಗ್ರಾ ಟ್ಯಾಬ್ಲೆಟ್ ತಗೊಂಡ್ರೆ. ಆಮೇಲೆ ಸೈಡ್ ಎಫೆಕ್ಟ್ಸ್ ಇರುತ್ತೆ, ಖಂಡಿತವಾಗ್ಲೂ ಸೈಡ್ ಎಫೆಕ್ಟ್ಸ್ ಇರುತ್ತೆ. ಓಕೆನಾ? ಸೊ ದಯವಿಟ್ಟು ತಗೋಬೇಡ ಫ್ರೆಂಡ್ಸ್, ಯಾಕಂದರೆ ತುಂಬ ಜನ ಕಂಪ್ಲೇಂಟ್ ಮಾಡ್ತಾ ಇದ್ದೀರಾ. ಒಂದು 40+, 45+, 50+ ಈ ಏಜ್ನಲ್ಲಿ ಇದ್ದರೆ ತಗೊಳ್ಳಿ. ಯಾಕಂದರೆ ಈ ಏಜ್ನಲ್ಲಿ ಹೆಲ್ತ್ ಇಶ್ಯೂಸ್ ಇರುತ್ತೆ, ಲೈಕ್ ಡಯಾಬಿಟಿಸ್, ಶುಗರು, BP, ಸೊ ಸಮ್ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇರುತ್ತೆ. ಈ ವಯಸ್ಸಿನಲ್ಲಿ ತಗೊಂಡ್ರೆ ಏನಾಗಲ್ಲ, ಯಾಕಂದರೆ ಆ ಟೈಮ್ನಲ್ಲಿ ಆ ಏಜ್ನಲ್ಲಿ ಹೆಲ್ತ್ ಇಶ್ಯೂಸ್ ಇದ್ದರೆ ಎರೆಕ್ಷನ್ಸ್ ಬರಲ್ಲ, ಸಿಸ್ಟಮ್ ಸ್ಟ್ರಾಂಗ್ ಆಗಲ್ಲ. ಬಟ್ ಲೋಯರ್ ಏಜ್, ಒಂದು 18, 19, 20, 25 ಬಿಲೋ, 30 ಬಿಲೋ, ಈ ಏಜ್ ಇರೋವ್ರಿಗೂ ಮೋಸ್ಟ್ಲಿ ವೈಗ್ರಾ ಟ್ಯಾಬ್ಲೆಟ್ ತಗೊತಾ ಇದ್ದಾರೆ. ಯಾಕಂದರೆ ಗರ್ಲ್ ಫ್ರೆಂಡ್ ಜೊತೆ ಅಲ್ಲಿ ಹೋಗಿ ಮತ್ತೆ ಎರೆಕ್ಷನ್ಸ್ ಬರಲ್ಲ ಅಂದರೆ ಮತ್ತು ಅವ್ರ ಹತ್ರ ತುಂಬ ಇದಾಗುತ್ತಿಲ್ವಾ, ಪ್ರಾಬ್ಲಮ್ ಆಗುತ್ತಲ್ವಾ, ಮತ್ತು ಅವರು ಕೇಳ್ತಾರಲ್ವ ನೀವು, ನಿನಗೂ ಎರೆಕ್ಷನ್ಸ್ ಬರಲ್ಲ, ಸೆಕ್ಸುವಲ್ ಪ್ರಾಬ್ಲಮ್ಸು ಇದೆ ನಿನಗೂ. ಸೊ ಅದಕ್ಕೋಸ್ಕರ ಹಂಗೆ ಹೇಳ್ತಾರಲ್ವ, ಅದಕ್ಕೋಸ್ಕರ ಅವರು ಮೋಸ್ಟ್ಲಿ ತಗೊಳಕ್ಕೆ ಟ್ರೈ ಮಾಡ್ತಾರೆ. ಸೊ ಹಂಗೆ ತಗೋಬೇಡ ಫ್ರೆಂಡ್ಸ್. ತಗೊಂಡ್ರೆ ಫ್ಯೂಚರಲ್ಲಿ ಮತ್ತೆ ನಿಮಗೂ ಎರೆಕ್ಷನ್ಸ್ ಕಂಪ್ಲೀಟ್ ಆಗಿ ಬರಲ್ಲ. ಓಕೆನಾ? ಸೊ ಯಾಕಂದರೆ ತುಂಬ ಜನ ನನಗೆ ಹೇಳಿದರು, ನಾನು ಕೌನ್ಸಿಲಿಂಗ್ ಕೊಟ್ಟಿದ್ದೀನಿ. ಸೊ ವೈಗ್ರಾ ಟ್ಯಾಬ್ಲೆಟ್ ದಯವಿಟ್ಟು ತಗೋಬೇಡ ಫ್ರೆಂಡ್ಸ್. ನ್ಯಾಚುರಲ್ ಆಗಿ ನೀವು ಮಾಡೋಕ್ಕೆ ಟ್ರೈ ಮಾಡಿ. ನ್ಯಾಚುರಲ್ ಆಗಿ ಮಾಡಿ ಮೇಲೆ ಕೂಡ ಈ ಪ್ರಾಬ್ಲಮ್ ಬರುತ್ತಾ ಇದೆ ಅಂದರೆ, ನೀವು ಟೆನ್ಷನು, ಸ್ಟ್ರೆಸ್ಸು, ಡಿಪ್ರೆಷನ್, ಏನಾದರೂ ಬೇರೆ ಏನಾದರೂ ಪ್ರಾಬ್ಲಮ್ ಅಂತ ಡಿಪ್ರೆಷನ್ ಹೋಗಿದ್ರೆ, ಸೊ ಆ ಪ್ರಾಬ್ಲಮ್ಸ್ ಎಲ್ಲ ರಿಲ್ಯಾಕ್ಸ್ ಮಾಡ್ಕೊಂಡು ಮನಸ್ಸು ಫ್ರೀಯಾಗಿ ಇಟ್ಕೊಂಡು ಮಾಡ್ಕೊಳ್ಳಿ. ಆಮೇಲೆ ಕೂಡ ಪ್ರಾಬ್ಲಮ್ ಬಂದರೆ ನೀವು ನೇರ ಡಾಕ್ಟ್ರನ್ನ ವಿಸಿಟ್ ಮಾಡಿಲ್ಲ, ನಮ್ಮ ವೀಡಿಯೋಸಲ್ಲಿ ನಂಬರ್ ಇದೆ, ನನಗೆ ಕಾಲ್ ಮಾಡಿದ್ರಿಗೂ ನಾನು ಕೂಡ ಸೊಲ್ಯೂಷನ್ ಹೇಳ್ತೀನಿ. ಓಕೆನಾ? ಸೊ ವಿಡಿಯೋದಲ್ಲಿ ಹೇಳಿದ್ದು ನಿಮ್ಗೂ ಅರ್ಥ ಇದ್ದೀನಿ ನೆನೆಸ್ಕೊತಾ ಇದ್ದೀನಿ. ಮತ್ತು ವಿಡಿಯೋದಿಂದ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಒಳ್ಳೆ ಟಾಪಿಕ್ ಮುಂಚೆ ಬಂದುಬಿಡ್ತೀನಿ. ಎಲ್ಲರಿಗೂ ನಮಸ್ಕಾರ.